ಅರಣ್ಯ ಬೆಳೆಸಲು ಮಕ್ಕಳು ಮುಂದಾಗಬೇಕು. ಪರಿಸರ ದಿನಾಚರಣೆಯಲ್ಲಿ ಆರ್ ರಾಜೇಂದ್ರ ಕರೆ. ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ಅರಿವನ್ನು ಬರಬೇಕು. ಪರಿಸರವಿಲ್ಲದೆ ಮನುಕುಲ ಬದುಕಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಮಕ್ಕಳು ಅರಣ್ಯವನ್ನ ಬೆಳೆಸಲು ಮುಂದಾಗಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಬೈಪಾಸ್ನಲ್ಲಿ ಅರಣ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಸ್ವಚ್ಛ ಪ್ರಕೃತಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ರಹದಾರಿ, ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ಎಲ್ಲರೂ ಮುಂದಾಗಬೇಕಿದ್ದು, ಹಂತ ಹಂತವಾಗಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನ ನಿಲ್ಲಿಸಬೇಕು. ಇದು ಉತ್ತಮ ಪರಿಸರ ನಿರ್ಮಾಣಕ್ಕೆ ಮೊದಲ ಹೆಜ್ಜೆಯಾಗಲಿದೆ. ಇಂದಿನ ಮಕ್ಕಳಿಗೆ ಅರಣ್ಯದ ಮಹತ್ವವನ್ನ ತಿಳಿಸಲು ನಮ್ಮಲ್ಲಿರುವ ತಿಮ್ಮಲಾಪುರ ಅರಣ್ಯದ ಕರಡಿಧಾಮ, ಕೃಷ್ಣಮೃಗದ ಮೈದನಹಳ್ಳಿ ಅರಣ್ಯಕ್ಕೆ ಮಕ್ಕಳನ್ನ ಕರೆದೊಯ್ದು ಜಾಗೃತಿಯನ್ನ ಮೂಡಿಸಬೇಕು ಅಂತ ತಿಳಿಸಿದ್ರು. ಅದ್ವೈತ ಹೌದಲ್ಲ, ಎಲ್ಲ ಶಾಲೆಯಿಂದ ಬಂದು ನಗರದಲ್ಲಿ ಪಟ್ಟಣದಲ್ಲಿ ಬಂದಿರುವಂತ ಎಲ್ಲ ಶಾಲಾ ಮಕ್ಕಳೇ ಕಾರ್ಯಕ್ರಮವನ್ನ ನಮ್ಮ ಅಧಿಕಾರಿಗಳು ಸರಳವಾಗಿ ಅಚ್ಚುಕಟ್ಟಾಗಿ ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ಅರಿವನ್ನು ಬರಬೇಕು. ಯಾಕಂದರೆ ಕಳೆದ 3-4 ವರ್ಷದಿಂದ ನಮ್ಮ ಪಕ್ಷದ ಮುಖಂಡಗಳು ನಾಗೇಶ್ ಬಾಬು ಅವರು ಒಂದು ಸಜೆಷನ್ ಕೊಟ್ಟಿದ್ರು. ಅದೇನು ಟೈಟಲ್ ಕೊಟ್ಟಿದ್ದು ಅವತ್ತು, ನಿಮ್ಮಲ್ಲಿ ಸತ್ತಂಥವ್ರಿಗೆ ಒಂದು ಜ್ಞಾಪಕವಾಗಿ ಉಸಿರು ನಿಂತವ್ರಿಗೆ ಅವರ ಹೆಸರಲ್ಲಿ ಹಸಿರು ಅಂತ ಹೇಳಿ ನಮ್ಮ ತಾಲೂಕಿನಲ್ಲಿ ಪ್ರತಿ ಪಂಚಾಯತಿಗೂ ಕನಿಷ್ಠ 50ರಿಂದ 100 ಸಸಿಗಳನ್ನ ನಾವು ಕಳೆದ ಕೋವಿಡ್ ಮುಗಿದ ನಂತರ ಯಾರೆಲ್ಲ ಸತ್ತಿದ್ರು ಅವರ ನೆನಪಿಗೆ ನಾವು ನಮ್ಮ ತಾಲೂಕು ವತಿಯಿಂದ ಮಾಡಿದ್ದು. ಸೊ ಅವತ್ತು ನಾವು ಕನಿಷ್ಠ ಒಂದು 5,000ರಿಂದ 6,000 ಜನ 6,000 ಸಸಿಗಳನ್ನ ನಮ್ಮ ತಾಲೂಕಿನಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ದು. ಇವತ್ತಾಗಲೇ ಒಂದು 30-40% ಮೇಲೆ ಇವತ್ತಾಗಲೇ ಅದು ಕ್ರಾಪ್ ಬಂದಿರುವಂಥದ್ದು. ಸೊ ಹೀಗೆ ಆ ಥರ ಅವರು ಬರಬೇಕು. ಈಗ ಏನು ನಮ್ಮ ಅರಣ್ಯ ಇಲಾಖೆಯವರು ಇವತ್ತು ಸಸಿಗಳನ್ನ ನೆಡ್ಬೋದು. ನಾನು ಭಾಳ ಜನ ಅಧಿಕಾರಿಗಳು ಕೇಳ್ತಾ ಇರ್ತೀನಿ, ಎಲ್ಲಿ ಜಾಗ ಸಿಗುತ್ತೆ ಆ ಜಾಗದಲ್ಲಿ ನೀವು ಅರಣ್ಯ ಇಲಾಖೆಯವರು ಇರ್ಬೋದು, ಮತ್ತೆ ಸೋಷಿಯಲ್ ಫಾರೆಸ್ಟ್ ಅವರು ಇರ್ಬೋದು, ರೂರಲ್ ಇರ್ಬೋದು ಅಥವಾ ಸಿಟಿಯಲ್ಲಿ ಇರ್ಬೋದು, ಎಲ್ಲಿ ಜಾಗಗಳು ಇರುತ್ತೆ. ಭಾಳಷ್ಟು ಕಡೆ ರೋಡ್ ವೈಡ್ನಿಂಗ್ ಆಗ್ತಾ ಇದೆ ಅಂತ ಮರಗಳನ್ನ ಕಡಿತೀವಿ ಅಂತ ಜಾಗದಲ್ಲಿ ನೀವು ಮತ್ತೆ ಪ್ಲಾಂಟೇಶನ್ ಮಾಡುವಂಥದ್ದು. ಅದಾಂತರ ಹಳ್ಳಿಯಲ್ಲಿ ಭಾಳಷ್ಟು ಇವತ್ತು ಬೈಲ್ ರೋಡ್ಗಳು ನೀವು ನೋಡ್ತೀರಿ. ನಿಮಗೆ ಪ್ರತಿ ವರ್ಷನೇ ಇಷ್ಟು ಟಾರ್ಗೆಟ್ ಅಂತ ಇರುತ್ತೆ, ಇಷ್ಟು ಸಸಿಗಳನ್ನ ನೀವು ನೆಡಬೇಕು ಅಂತ ನಿಮ್ಮ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳು ನಿಮ್ಗೆ ಹೇಳಿರ್ತಾರೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿಕಾರ್ಜುನ್ ಮಾತನಾಡಿ, 1973ರಿಂದ ವಿಶ್ವಸಂಸ್ಥೆ ಹಾಗೂ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಜೂನ್ 5ರಂತೆ ವಿಶ್ವ ಪರಿಸರ ದಿನಾಚರಣೆಯನ್ನ ನಡೆಸಲಾಗುತ್ತಿದೆ. ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಪರಿಸರ ಎಂಬುದು ಧ್ಯೇಯವಾಕ್ಯವಾಗಿದೆ ಅಂತ ತಿಳಿಸಿದರು. 1973ರಿಂದನೂ ಕೂಡ ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಆ ಮಾಹೆಯಾದ್ಯಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ದ್ಯೋತಕನೇ ಇದು. ಪ್ರತಿ ವರ್ಷದಲ್ಲೂ ಕೂಡ ಒಂದೊಂದು ಸಂದೇಶ, ಒಂದು ಥೀಮ್ ಅಂತ ಇರುತ್ತೆ ಆಯಾ ವರ್ಷದಲ್ಲಿ. ಅದೇ ರೀತಿ ಈ ವರ್ಷದ ಥೀಮು 2025ನೇ ಸಾಲಿನ ವಿಶ್ವ ಪರಿಸರ ದಿನಾಚರಣೆಯ ಥೀಮ್ ಏನಪ್ಪಾ ಅಂತಂದ್ರೆ, ನಾವು ಪ್ಲಾಸ್ಟಿಕ್ಕನ್ನು ಬಿಡಬೇಕು, ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು, ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆಗೊಳಿಸ್ಬಿಟ್ಟು ಪರಿಸರವನ್ನು ಕಾಪಾಡಬೇಕು ಅನ್ನೋದಕ್ಕೆಯ ವಿಶ್ವ ಪರಿಸರ ದಿನಾಚರಣೆದ ಥೀಮ್ ಸಂದೇಶ. ಇನ್ನುಳಿದಂತೆ ನಮ್ಮ ದೇಶದಾದ್ಯಂತ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ನಮ್ಮ ಭೂಭಾಗದ 33% ಅರಣ್ಯ ಇರಬೇಕಾಗಿತ್ತು. ಆದರೆ ದೇಶದಾದ್ಯಂತ 21% ಅರಣ್ಯ, 21.17% ಅರಣ್ಯ ಇದೆ. ನಮ್ಮ ತುಮಕೂರು ಜಿಲ್ಲೆ ತಗೊಂಡ್ರೆ 19% ಇದೆ. ಅದರಲ್ಲಿ ಮಧುಗಿರಿ ತಗೊಂಡ್ರೆ ಇನ್ನೂ ಕಡಿಮೆ ಇದೆ. ಸೊ ನಾವು ಅರಣ್ಯ ಇಲಾಖೆ ಮುಖಾಂತರ ರೈತರಿಗೆ ಸಸಿ ನಾವು ಬೆಳೆಸಿ ರೈತರಿಗೆ ಕೊಟ್ಬಿಟ್ಟು 3 ವರ್ಷ ಸಾಕಿ ಸಲಹಿದಕ್ಕೋಸ್ಕರ 125 ರೂಪಾಯಿ ಗೌರ್ಮೆಂಟ್ ಸರ್ಕಾರದಿಂದ ಸಹಾಯಧನ ಕೊಡೋ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಹಲವಾರು ವರ್ಷಗಳಿಂದ ಕೂಡ ನಾವು ಇಲಾಖಾ ವತಿಯಿಂದ ಎಲ್ಲ ಕಾರ್ಯಕ್ರಮ ಅಂದ್ಕೊಂಡು ಬರ್ತಾ ಇದ್ದೀವಿ. ಅದರ ದ್ಯೋತಕನೇ ಇದು. ನಾವು ಕಳೆದ ವರ್ಷದಲ್ಲೂ ಕೂಡ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಸುಮಾರು ರೈತರಿಗೆ 31,000 ಸಸಿನ ನಾವು ಹಂಚಿಕೆ ಮಾಡಿದ್ದೀವಿ. ಅದ್ರದ್ದು ಇನ್ನೂ ಸಹಾಯಧನ ಬಿಡುಗಡೆ ಆಗಿಲ್ಲ. ಮತ್ತೆ ಇಲಾಖಾ ಪರ ನಾವು ಸರ್ಕಾರಿ ಭೂಮಿನಲ್ಲಿ 21,000 ಗಿಡ ನೆಟ್ಟಿದ್ದೀವಿ. ಮತ್ತೆ ಈ ವರ್ಷದ ಮಳೆಗಾಲಕ್ಕೆ ಸುಮಾರು 81,000 ಗಿಡ ನೆಡೋ ಪ್ರೋಗ್ರಾಮ್ ನಾವು ಇಟ್ಕೊಂಡಿದ್ದೀವಿ.
ಸೊ ವರ್ಷದಿಂದ ವರ್ಷಕ್ಕೆ ಗಿಡಗಳು ನಾಟಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ನಾಟಿ ಮಾಡೋದು ಅಷ್ಟೇ ಅಲ್ಲ, ನಾವು ಸರ್ಕಾರಿ ಭೂಮಿನಲ್ಲಿ ಸಸಿಯನ್ನ ನಾಟಿ ಮಾಡಿ ವೃಕ್ಷ ದಟ್ಟಣೆ ಮಾಡೋದು ಅಷ್ಟೇ ಅಲ್ಲದಲೂ ಕೂಡ ತಮ್ಮಗಳೆಲ್ಲರೂ ಪ್ರಮುಖ ಪಾತ್ರ ಏನಂತಂದ್ರೆ, ನೀವು ನಿಮ್ಮ ಜಮೀನುಗಳಲ್ಲಿ, ಕೈತೋಟಗಳಲ್ಲಿ, ಹಿತ್ತಲುಗಳಲ್ಲಿ, ಮನೆಯ ಪಕ್ಕ ಎಲ್ಲಿ ಪೈಪ್ ಲೈನ್ ಎಲ್ಲಿರಲ್ಲ, ಮತ್ತೆ ಕರೆಂಟ್ ಲೈನ್ ಎಲ್ಲಿರಲ್ಲ, ವಿದ್ಯುತ್ ಸಂಪರ್ಕ ಎಲ್ಲಿರ್ತಕ್ಕಂಥ ಜಾಗದಲ್ಲಿ ಎಲ್ಲ ಸಸಿಗಳನ್ನ ನೆಟ್ಟು ನೀವು ಪೋಷಣೆ ಮಾಡೋದ್ರ ಮುಖಾಂತರ ನಮ್ಮ ಪರಿಸರ ವೃಕ್ಷ ಸಾಂದ್ರತೆಯ ವೃಕ್ಷ ದಟ್ಟಣೆಯನ್ನ ಜಾಸ್ತಿ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು, ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶಿರಿಂತಾಜ್, ಸಿಪಿಐ ಹನುಮಂತರಾಯಪ್ಪ, ತುಮುಲ್ ನಿರ್ದೇಶಕ ನಾಗೇಶ್ ಬಾಬು, ಬಿಇಒ ಹನುಮಂತರಾಯಪ್ಪ, ಸಾಮಾಜಿಕ ಅರಣ್ಯ ಇಲಾಖೆಯ ಶೈಲಜಾ, ವಲಯ ಅರಣ್ಯ ಅಧಿಕಾರಿಗಳಾದ ಮುತ್ತುರಾಜ್ ಮತ್ತು ಸುರೇಶ್ ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.